ಅವಲೋಕನ ಜಯ ಜಿಗ್ಗಿ ಮೇಡಮ್ ನೀವು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸುಸರ್ವದ. ಶಾರದಾದೇವಿಯ ಕಮಲಗಳಿಗೆ ನಮಿಸುತ್ತಾ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ವಡ್ರಟ್ಟಿ ಶಾಲೆಯಲ್ಲಿ 2025-26ನೇ ಸಾಲಿನ ಶಾರದಾದೇವಿ ಪೂಜೆ ಹಾಗೂ ಈ ಭವ್ಯ ವೇದಿಕೆಗೆ ಗಣ್ಯಮಾನ್ಯರನ್ನು ಆದರೆ ಅವರ ಅನುಪಸ್ಥಿತಿಯಲ್ಲಿ ಬಂದಿರುವುದು ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮೇಡಮ್ ನೀವು ಕ್ಲಾಸ್ ವೈಸ್ ಎಲ್ರಿಗೂ ಬಂದು ಕೊಡ್ತಾರೆ. ಒಂದ್ಸತಿ ಜೋರಾದ ಚಪ್ಪಾಳೆ ಹಾಕ್ರಿ ಟೀಚರ್. ಇವರು ನಮ್ಮ ಶಾಲೆ ಬಗ್ಗೆ ಬಹಳ ಅಭಿಮಾನವನ್ನು ಹೊಂದಿದ್ದಾರೆ. 2024-25 ಸಾಲಿನಲ್ಲಿ ಎಲ್ಲ ಮಕ್ಕಳಿಗೆ ಟೈ ಬೆಲ್ಟ್ ಅನ್ನು ವಿತರಿಸಿದ್ದಾರೆ. ಶಿಕ್ಷಣ ಪ್ರೇಮಿಗಳು ನಾವು ಏನಾದರೂ ಶಾಲೆಯಲ್ಲಿ ಬಂದು ಕೇಳಿದರೆ ಶಿಕ್ಷಕಿಯರು ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲರೂ ಸಹ ಬಂದು ಭಾಗವಹಿಸಬೇಕು. ಸನ್ಮಾನ ಕಾರ್ಯಕ್ರಮ ನೆರವೇರಿಸುತ್ತಿದ್ದೇವೆ. ನಿಮ್ಮ ಸೇವೆನೂ ಸಹ ನಮಗೆ ಮುಖ್ಯ. ಹಾಗೆ ಸಹಾಯ ಮಾಡಿದವರಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಮುಖ್ಯಗುರುಗಳು ಹಾಗೂ ವಿಶೇಷವಾಗಿ ಶಾಲೆಯಲ್ಲಿ ಶಾರದಾಂಬ ಸರಸ್ವತಿ ಪೂಜೆ ಹಾಗೂ 7ನೇ ತರಗತಿ ಮಕ್ಕಳ ಬೀಳ್ಕೊಡ ಸಮಾರಂಭವನ್ನು ಒಟ್ಟಿಗೆ ಮಾಡ್ತಾ ಇದ್ದೇವೆ. ಮಾಡುವುದರ ಜೊತೆಗೆ ಇಲ್ಲಿ ನಮ್ಮ ಎಲ್ಲ ಕ್ರಿಯಾಶೀಲ ಶಿಕ್ಷಕರ ಒಂದು ಸಹಭಾಗಿತ್ವದಲ್ಲಿ ಶಾಲೆಯಲ್ಲಿ ವಿವಿಧ ಒಂದು ಶೈಕ್ಷಣಿಕ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮಕ್ಕಳನ್ನು ಉನ್ನತ ಮಟ್ಟಕ್ಕೆ ಒಯ್ಯಬೇಕು ಅನ್ನುವಂಥ ಕಾರಣದಿಂದ 1ನೇ ತರಗತಿಯಿಂದ 7ನೇ ತರಗತಿಯಲ್ಲಿ ಯಾರು ಉತ್ತಮ ಶಿಕ್ಷಕರಿದ್ದಾರೆ, ಒಬ್ಬ ಉತ್ತಮ ಮಗು ಇದೆ, ಆ ಒಂದು ಉತ್ತಮ ಹೆಣ್ಣು ಮಗು ಮತ್ತು ಗಂಡು ಮಗು ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿ ಇಬ್ಬರನ್ನು ಆಯ್ಕೆ ಮಾಡಿಕೊಂಡು ವಿಶೇಷವಾಗಿ ಈ ಸಲ ಮಕ್ಕಳಿಗೆ ಒಂದು ಪ್ರಶಸ್ತಿಯನ್ನು ಟ್ರೋಫಿ ರೂಪದಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಬೇಕಾದಂಥ ಒಂದು ಪರಿಪಾಠವನ್ನು ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿಕೊಳ್ಳಲು ಇಚ್ಛಿಸ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಇಲ್ಲಿ ಮಕ್ಕಳೇ ನಮಗೆ ದೇವರು. ಆ ಮಕ್ಕಳ ಸೇವೆಯನ್ನು ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸಮಾಜದ ಒಂದು ಏಳಿಗೆಗೆ ನಾಳೆ ಇದೇ ಮಕ್ಕಳೇ ನಮ್ಮ ಮುಂದಿನ ಪ್ರಜೆಗಳು. ಇವರಿಗೆ ನಾವು ಉನ್ನತವಾದಂಥ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಬುನಾದಿ ಶಿಕ್ಷಣ ಅತ್ಯಂತ ಮಹತ್ವವಾಗಿದ್ದಾಗಿರ್ತದೆ. ಈ ಪ್ರಾಥಮಿಕ ಒಂದು ಶಿಕ್ಷಣ ಉತ್ತಮ ಮಟ್ಟದಲ್ಲಿ ಸಿಕ್ತು, ಅವ್ರಿಗೆ ಪ್ರೋತ್ಸಾಹ ಸಿಕ್ತು ಅಂದರೆ ಉತ್ತಮ ರೀತಿಯಲ್ಲಿ ಆ ಮಕ್ಕಳು ಅಭ್ಯಾಸ ಮಾಡ್ತಾರ. ಇದಕ್ಕೆ ಪಾಲಕರು ಕೂಡ ತಮ್ಮ ಒಂದು ಕೈ ಬೇಕು.
ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮುಖ್ಯ ಶಿಕ್ಷಕರೇ ಎಲ್ಲರಿಗೂ ಮತ್ತು ನನ್ನ ಮೂರ್ತಿ ಮಕ್ಕಳು ಎಲ್ಲರಿಗೂ ಸಂಜೆಯ ಶುಭೋದಯ. ನಾನು ಈ ಊರಿಗೆ ಈ ವರ್ಷ ಈ ಊರಿಗೆ ಬಂದಿದ್ದೀನಿ. ಲಾಸ್ಟ್ ಇಯರ್ ನಾವು ಕೊಪ್ಪಳದಲ್ಲಿದ್ವಿ. ಇಲ್ಲಿ ಬಂದ ತಕ್ಷಣ ನಾನು ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಸ್ಕೂಲ್ ನೋಡಿದೆ. ಯಾಕೆ ನಾನು ಅಧ್ಯಕ್ಷ ಆದಮೇಲೆ ಈ ಸ್ಕೂಲು ನನಗೇನೋ ಈ ಮಕ್ಕಳನ್ನೆಲ್ಲ ನೋಡಿ ಈ ಸ್ಕೂಲ್ ಅಡಾಪ್ಟ್ ಮಾಡ್ಕೋಬೇಕು ಅನಿಸ್ತು. ಅದಕ್ಕೆ ನಾವು ಈ ಸ್ಕೂಲನ್ನು ದತ್ತು ತಗೊಂಡ್ವಿ. ನಾವು 6 ತಿಂಗಳ ಮೇಲಾಯ್ತು ಈ ಸ್ಕೂಲಿಗೆಲ್ಲ ಬರ್ತಾ ಹೋಗ್ತಾ ಇರ್ತೀವಿ. ಈ ಮಕ್ಕಳಲ್ಲಿ ಪ್ರತಿಯೊಬ್ಬರಲ್ಲೂ ತಮ್ಮದೇ ಆಗಿರ್ತಕ್ಕಂಥ ಟ್ಯಾಲೆಂಟ್ ಐತಿ. ಮತ್ತು ಶಿಕ್ಷಕರು ಅಷ್ಟೇ ಒಳ್ಳೆ ಚೆನ್ನಾಗಿ ಅವರಿಗೆಲ್ಲ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಮಕ್ಕಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಪ್ರತಿಭಾನ್ವಿತ ಮಕ್ಕಳು ಇದ್ದೀರೆಲ್ಲರೂ. ಎಲ್ಲರೂ ಅದೇ ಥರ ಡ್ಯಾನ್ಸು ಚೆನ್ನಾಗಿ ಮಾಡೋಕ್ಕೆ ಎಲ್ಲರೂ ಕಾಯಕತ್ತೀರಿ. ಅದಕ್ಕೆ ಎಲ್ಲರೂ ಚೆನ್ನಾಗಿ ಮಾಡಿರಿ. ಇದೇ ಥರ ಈ ಸ್ಕೂಲಿಗೆ ಒಳ್ಳೆ ಹೆಸರು ತೊಗೊಂಡ್ಬರ್ರಿ. ಮತ್ತು ಮಕ್ಕಳಿಗೆ ತಂದೆ ತಾಯಿಗಳಿಗೂ ಒಳ್ಳೆ ಹೆಸರು ತೊಗೊಂಡ್ಬರ್ರಿ. ಮತ್ತು ಇದರಲ್ಲಿ ನಿಮ್ಮ ಮಕ್ಕಳಲ್ಲಿ ಶಿಕ್ಷಕರ ಪಾತ್ರ ತುಂಬ ಮುಖ್ಯವಾಗಿದೆ. ಈ ಸ್ಕೂಲ್ನಲ್ಲಿ ನಾವು ನೋಡ್ತಾ ಇದ್ದಾಗ ಮೊದಲು ನಾವು ನಾಗರತ್ನ ಮೇಡಮ್ ಇದ್ದಾಗ ಈ ಸ್ಕೂಲ್ ಅಡಾಪ್ಟ್ ಮಾಡ್ಕೊಂಡ್ವಿ. ಆಮೇಲೆ ಇವ್ರು ಹೊಸ ಮೇಡಮ್ ಬಂದರು. ಅವರು ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇವರೆಲ್ಲ ಮೇಡಮ್ ಎಲ್ಲ ಈ ಥರ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚಿನ ಈ ಸ್ಕೂಲಿಗೆ ಸಹಾಯವನ್ನು ಮಾಡಬೇಕು ಅಂತ ನಮಗೆ ಅನಿಸ್ತಾ ಇದೆ. ನಮಗೆ ಯಾರ್ದು ಧನ ಸಹಾಯನೂ ಇರಲ್ಲ. ನಮ್ಮ ಕ್ಲಬ್ಬಿನ ಎಲ್ಲ ಮೆಂಬರ್ಸು ತಮ್ಮ ಸ್ವಹಸ್ತದಿಂದ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವೆಲ್ಲ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಈ ಸ್ಕೂಲಿಗೆ ಎಷ್ಟು ಸಾಧ್ಯ ಆಗುತ್ತೆ, ಇನ್ನೂ ಜುಲೈವರೆಗೂ ನಮ್ಗೆ ಕೇಳಿದೆ. ಆ ಟೈಮಲ್ಲಿ ನಾವು ಏನು ಸಾಧ್ಯ ಆಗುತ್ತೆ ಎಲ್ಲ ಮಕ್ಕಳಿಗೆ ಮಾಡ್ತೀವಿ. ಇದು ನಾನು ಡಾಕ್ಟರ್ ಮಾಳಮ್ಮ ಆರೋಗ್ಯ ಕಾರ್ಯಕ್ರಮದಿಂದ ಡೆಂಗು ಮತ್ತು ಮಲೇರಿಯಾ ಬಗ್ಗೆ ವಿವರವಾಗಿ ಹೇಳಿದರು. ಜೂನ್ 21ರಂದು ಯೋಗ ದಿನಾಚರಣೆ ಮಾಡಿದ್ದೆವು. ಮಕ್ಕಳಿಗೆ ಯೋಗ ಹೇಳಿಕೊಡಲಾಯಿತು. ಸೂರ್ಯ ನಮಸ್ಕಾರ ಮಾಡಿಸಲಾಯಿತು. 28/6/2025ರಂದು ಅಗ್ನಿಶಾಮಕ ದಳದ ಕಚೇರಿ ಸಿಬ್ಬಂದಿಯವರು ಮಕ್ಕಳಿಗೆ ಯಾಕೆ ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಹೌದಾ, ನಿಮ್ಮ ಶಾಲೆಯಲ್ಲಿ ಜಾಸ್ತಿ ಇರ್ಬೋದು. ಹೌದಾ, ನೆಕ್ಸ್ಟ್ ಸರ್ಕಾರ ಒಂದು ಆದೇಶ ಮಾಡಿದೆ. ಮುಂದಿನ ವರ್ಷಕ್ಕೆ 1ನೇ ತರಗತಿ ದಾಖಲಾಗಬೇಕಾದ್ರೆ ಮಗುವಿನ ವಯಸ್ಸು 6 ವರ್ಷ ಆಗಬೇಕಂತಕ್ಕಂಥದ್ದು ಸರ್ಕಾರ ಆದೇಶ ಇರೋದ್ರಿಂದ ದಯವಿಟ್ಟು ತಮ್ಮ ಶಾಲೆಯ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಂತ ತಮ್ಮಲ್ಲಿ ಮನವಿ ಮಾಡ್ತಾ, ಹಾಗೆ ಮತ್ತೊಂದು ವಿಶೇಷ ಏನಂದರೆ ಈ ಶಾಲೆ ಇರ್ತಕ್ಕಂಥ ಶಿಕ್ಷಕರು ನೋಡಿದಾಗ ಭಾಳ ಖುಷಿ ಆಗುತ್ತೆ ನನಗೆ. ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್ ಮೇಲೆ ಮಕ್ಕಳಿಗೆ ಪ್ರಶಸ್ತಿ ಕೊಡ್ತಕ್ಕಂಥದ್ದು ವಿಶೇಷ ಅಂತಕ್ಕಂಥದ್ದನ್ನು ಇಲ್ಲಿ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಶಾಲೆ ಒಂದು ಉದ್ಧಾರ ಆಗಬೇಕಾದ್ರೆ, ಬದಲಾವಣೆ ಆಗಬೇಕಾದ್ರೆ, ಭೌತಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಹೆಚ್ಚು ಬೆಳವಣಿಗೆ ಆಗಬೇಕಂತಂದರೆ ಇರ್ತಕ್ಕಂಥ STM ಸರು ಪಾಲಕರು ವಿಶೇಷವಾಗಿ ನೋಡಿದ ನಾನು ನಗರಗಳಲ್ಲಿ ಶಾಲೆಗೆ ದೇಣಿ ಕೊಡೋದು, ಪೆಂಡಲ್ ಹಾಕ್ಸೋದು ಅದು ಕನಸಿನ ಮಾತು. ಆದರೆ ಇಲ್ಲಿ ಒಟ್ರಾಟಿ ಕ್ಯಾಂಪಲ್ಲಿ ಇರ್ತಕ್ಕಂಥ ಪಾಲಕರು ಮತ್ತು ಪೋಷಕರು ಈ ಒಂದು ಕಾರ್ಯಕ್ರಮಕ್ಕೆ ಪೆಂಡಲ್ಲು ವಿಶೇಷವಾಗಿ ಈ ಒಂದು ಮಹಿಳಾ ಕ್ಲಬ್ನವರು ಈ ಒಂದು ಹಳ್ಳಿಗಳಲ್ಲಿರ್ತಕ್ಕಂಥ ಒಂದು ಸೊಗಡೈತಲ್ಲ ಇಲ್ಲಿ ಸಿಟಿಯಲ್ಲಿ ಸಿಗಲ್ಲ. ಹಾಗಾಗಿ ಈ ಶಾಲೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ, ಮಕ್ಕಳು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಅದು ಭಾಳ ಖುಷಿ ಕೊಡ್ತು ನನಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನನಗೆ ಸೇವಾ ಸ್ಫೂರ್ತಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನನ್ನನ್ನು ಅಭಿನಂದಿಸಿದ್ದಕ್ಕೆ ಈ ಶಾಲೆಯ STM ಅವರಿಗೂ, ಮುಖ್ಯ ಗುರುಗಳಿಗೂ ಹಾಗೂ ಎಲ್ಲ ನನ್ನ ಈ ಶಾಲೆಯ ಪಾಲಕ ಪೋಷಕರಿಗೂ, ಮುದ್ದು ಮಕ್ಕಳಿಗೂ ವಂದಿಸಿ ನನಗೆ ಮಾತನಾಡ